ನೋಡಿ, ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ 7 ಸುಮಾರು ಅಂದಾಜು, ಸೆನ್ಸಸ್ ಆಗಿಲ್ಲ, ಅಷ್ಟು ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಇರೋದು 6.5 ಲಕ್ಷ ಅಂದ್ಕೊಳ್ಳಿ ಒಂದು ಅಂದಾಜು. ಆದರೆ ಸರ್ಕಾರದಲ್ಲಿ ಪರ್ಮನೆಂಟ್ ಆಗಿ ಕರ್ತವ್ಯ ನಿರ್ವಹಿಸ್ತಿರೋದು 3.5 ಲಕ್ಷ ಇರ್ಬೋದು ಅಂದಾಜು. ಇನ್ನು 3 ಲಕ್ಷ ಅಲ್ಲ, ಪರ್ಮನೆಂಟ್ ಅಷ್ಟಿಲ್ಲ ಅನ್ಸುತ್ತೆ. ಆಯಿತು, ಕರೆಕ್ಷನ್. ಒಂದು 5,30,30,000 ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇದೆ, ಉಳಿದಿದ್ದೆಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿದೆ. ನೋಡಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಎಷ್ಟು ಪರ್ಮನೆಂಟ್ ಎಂಪ್ಲಾಯ್ಸ್ ಇದೆ, ಬರೀ 5 ಲಕ್ಷ ಚಿಲ್ಲರೆ. ನಾವೆಲ್ಲ ಭಾಗ್ಯವಂತರಲ್ವೇ ಆ ವಿಚಾರಕ್ಕೆ ಯೋಚನೆ ಮಾಡಿದಾಗ? ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರ ನೌಕರರು ಸಿಗೋದು. ಇತ್ತೀಚೆಗೆ ನೋಡಿ, ರೀಸೆಂಟಾಗಿ ಸಾಫ್ಟ್ವೇರ್ ಫೀಲ್ಡ್ ಬೀಳ್ತಾ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಿರೋರು ಕೂಡ ಮನೆಗೆ ಬರ್ತಿದ್ದಾರೆ. ಇದು ತುಂಬ ನಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಸುದ್ದಿ ಮಾಧ್ಯಮದಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಇರ್ಬೋದು. ಆದರೆ ಇವತ್ತು ಸರ್ಕಾರಿ ನೌಕರರಿಗೆ ಒಂದು ಭದ್ರತೆ ಇರುತ್ತೆ. ಅವರು ಅವ್ರದೇ ಆಗಿರ್ತಕ್ಕಂತಹ ಸರ್ವಿಸ್ ಕಂಡೀಷನ್ಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವರಿಗೆ ಆ ಭದ್ರತೆ ಇರೋದ್ರಿಂದ ಒಂದು ಮಾನಸಿಕವಾಗಿ ನೆಮ್ಮದಿ ಇರುತ್ತೆ. ಆದರೆ ಒತ್ತಡ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈಗ ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಸರ್ಕಾರಿ ನೌಕರರಿಗೆ ಒತ್ತಡ ನಿವಾರಣೆ ಹೇಗೆ, ಯಾಕೆ ಒತ್ತಡ ಆಗುತ್ತೆ? ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ, ಐಡಿಯಲ್ಸ್ ಇದೆ, ಎಥಿಕ್ಸ್ ಇದೆ. ಇವೆಲ್ಲ ಕಾಸ್ಟ್ಲಿ ಆಗಿರ್ತಕ್ಕಂತಹ ವರ್ಡ್ಸ್ಗಳು, ಇವೆಲ್ಲ ತುಂಬ ಕಾಸ್ಟ್ಲಿ, ಇವೆಲ್ಲ ಮೌಲ್ಯಾಧಾರಿತವಾಗಿರ್ತಕ್ಕಂಥದ್ದು. ಇದು ಈಸಿಯಾಗಿ ಸಿಗೋದಿಲ್ಲ. ಮತ್ತೆ ಕೇಳಿಸ್ಕೊಳ್ಳಿ, ಇದನ್ನ ಯಾರು ಅಫೋರ್ಡ್ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ. ನೀವು ಥಿಂಕ್ ಮಾಡಿ ನೋಡಿ. ಯಾಕೆ ಅಂತಂದರೆ, ಒಬ್ಬ ಸರ್ಕಾರಿ ನೌಕರ ಯಾರೇ ಇರ್ಬೋದು, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಅವರು ಫ್ಯಾಮಿಲಿನೂ ಕೂಡ ನೋಡಬೇಕಾಗತ್ತೆ, ಸರ್ಕಾರದಲ್ಲಿ ಕೆಲಸನೂ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಸರ್ಕಾರದ ವತಿಯಿಂದ ಹೆಚ್ಚು ಆಗ್ತಿರೋದ್ರಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು 2 ರೀತಿ ತಿಳ್ಕೋಬೇಕು. ಕ್ವಾಂಟಮ್ ಆಫ್ ವರ್ಕ್, ಒಂದು ಎಷ್ಟು ನಾವು ಸಮಯ ಆಫೀಸಲ್ಲಿ ಕಳಿಬೇಕು, ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರದಿಂದ ಎಷ್ಟು ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇದೆ, ಅದಕ್ಕೋಸ್ಕರ ಎಷ್ಟು ಸಮಯ ನಾವು ಹಾಕಿ ಕೆಲಸ ಮಾಡ್ತಿರೋದ್ರಿಂದ ಅದರಿಂದ ಒತ್ತಡ ಜಾಸ್ತಿ ಆಗ್ತಿದೆಯಾ, ಮತ್ತು ಇತರೆ ಮೂಲಗಳಿಂದ ಒತ್ತಡ ಜಾಸ್ತಿ ಆಗ್ತಿದೆಯಾ ಅಂತ ಎರಡೂ ನೀವು ತಿಳ್ಕೊಬೇಕಾಗತ್ತೆ. ನಾವು ಇನ್ಕ್ಲೂಡಿಂಗ್ ಮೀ, ಎಲ್ಲರೂ ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ, ನಾನು ಹೇಳಿದೆ, ಕೆಲವೊಂದು ಆಸೆ ಆಮಿಷಗಳಿಗೆ ಒಳಗಾಗಬಾರ್ದು, ಕೆಲವೊಂದು ಒತ್ತಡಗಳಿಗೆ ಮಣಿಬಾರ್ದು. ನಮ್ಮ ಪ್ರಿನ್ಸಿಪಲ್ಸ್ ಏನಿದೆ ಅದಕ್ಕೆ ಅಟ್ಲೀಸ್ಟ್ ರೈಟ್ ಸೈಡಲ್ಲಿ ಇರಬೇಕು, ಲೆಫ್ಟ್ ಸೈಡ್